ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಹೊಸ ವರ್ಷ ಬರ್ತಾ ಇದೆ. ಏನು ಸಮಾಚಾರ? ಹೇಗಿದ್ದೀರಾ? ಮುಂದೆಲ್ಲ ಏನಾಗ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೀರೇನೋ? ನೋಡಿ, ಎಲ್ಲವೂ ಕೂಡ ನಾವು ಎಣಿಸಿದಂತೆ ಬಯಸಿದಂತೆ ಆಗತ್ತೆ ಅಂತ ಯೋಚನೆ ಮಾಡೋದಾಗಲ್ಲ. ರಾಶಿಗಳಲ್ಲಿ ಫಲ, ನಮ್ಮ ರಾಶಿಯಲ್ಲಿ ಯಾವ ರೀತಿಯಾಗಿರುತ್ತೆ ಫಲ, ಅದ್ರ ಪ್ರಕಾರವಾಗಿ ನಡೀತಕ್ಕಂತಾಗತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ರಾಶಿಗೆ ಏನೇನಾಗತ್ತೆ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನಾನು ನಿಮ್ಮ ನಾಗರಾಜ್ ಶರ್ಮ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೇನೆ. ಮಕರ ರಾಶಿಯವರು, ಮಕರ ರಾಶಿಗೆ ಈಗ ತೃತೀಯ ಸ್ಥಾನದಲ್ಲಿ ಚತುರ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು, ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಇದೆ. ಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ತೃತೀಯ ಭಾವ, ಅಣ್ಣ ತಮ್ಮದರಲ್ಲಿ ಯಾವುದೋ ವ್ಯಾಜ್ಯ ಗಿಜ್ಯ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಮುಂದುವರ್ಕೊಂಡು ಹೋಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ವ್ಯಾಜ್ಯವನ್ನು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಸಮಾಧಾನವಾಗಿ ಯಾವುದೋ ಒಂದು ಕೆಲಸದಲ್ಲಿ ಅಥವಾ ಯಾವುದೋ ಅಣ್ಣ ತಮ್ಮದರಲ್ಲಿ ಯಾವುದೋ ಒಂದು ತೊಂದರೆಗಳಾಗ್ತಾ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಳ್ಳೆ ಸಮಯ. ಅದಕ್ಕೋಸ್ಕರವಾಗಿ ಈ ಅಮಾವಾಸ್ಯೆಯ ನಂತರದಲ್ಲಿ ಅಥವಾ ಅಮಾವಾಸ್ಯೆಯ ಮುಂಚಿತವಾಗಿ, ಅಮಾವಾಸ್ಯೆ ನಂತರದಲ್ಲಿ ಒಂದೂವರೆ ತಿಂಗಳ ಕಾಲದಲ್ಲಿ ಯಾವುದೇ ಒಂದು ಇತ್ಯರ್ಥವನ್ನು ಮಾಡ್ಕೊಳ್ಳಿ. ಯಾವುದು ಕೋರ್ಟ್ ವ್ಯಾಜ್ಯ ಆಗಿರ್ಬೋದು, ಯಾವುದೇ ಇದ್ರೆ ಅದನ್ನು ಸರಿ ಮಾಡ್ಕೊಂಡು ಹೋಗಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಮಕರಾಧಿಪತಿ ಆಗಿರ್ತಕ್ಕಂಥ ಶನಿ ಬಂದ್ಬಿಟ್ಟು ಜನ್ಮಕಾಲಿರ್ತಕ್ಕಂಥ ಒಂದು ಸ್ಥಾನವನ್ನು ನೋಡಿದ್ರೆ ತೃತೀಯ ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ಇರೋದಕ್ಕೋಸ್ಕರವಾಗಿ ಸಂಪೂರ್ಣವಾಗಿ ತೃತೀಯ ಭಾವದಲ್ಲಿ ಭ್ರಾತೃ ಕಾರಕ ಅಂತ ಹೇಳ್ತಕ್ಕಂಥ ಮೂರನೇ ಮನೆಯನ್ನ ಭ್ರಾತೃ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಆ ಸ್ಥಾನದಲ್ಲಿ ಮೂರನೇ ಮನೆ ಇರ್ತಕ್ಕಂಥ ಗ್ರಹಗಳ ಬಲಾಬಲದಿಂದಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗ್ತಕ್ಕಂಥದ್ದಾಗತ್ತೆ. ಮತ್ತೆ ಎಲ್ಲ ರೀತಿಯಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೀಲಿ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗಿ, ಅಥವಾ ನೀಲಿ ಬಣ್ಣದ ವಸ್ತ್ರವನ್ನು ಆಗಿಲ್ಲ ಅಂದ ಪಕ್ಷದಲ್ಲಿ ಕೈಯಲ್ಲಿ ಒಂದು ನೀಲಿ ಬಣ್ಣದ ಖರ್ಚಿಪನ್ನು ಹಿಡ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರನೇ ನಂಬರನ್ನ 3 ಅಂತ ಹೇಳ್ತಕ್ಕಂಥ ನಂಬರನ್ನ ಕೈ ಮೇಲೆಲ್ಲ ಬರ್ಕೊಂಡು ಹೋಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಂಭರಾಶಿಯವರು, ಕುಂಭರಾಶಿಯ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಗ್ರಹ ಯೋಗಗಳಾಗಿದೆ. 1, 2, 3, 4, 5 ಗ್ರಹ ಯೋಗ ಆಗಿದೆ. 6 ಗ್ರಹ ಯೋಗ ಆಗಿದೆ. ಲಗ್ನ ಕೂಡ ಅದಕ್ಕೋಸ್ಕರವಾಗಿ 6 ಗ್ರಹ ಯೋಗ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಆ ಷಡ್ಗ್ರಹ ಯೋಗ ಅಂತ ಹೇಳ್ತಾರೆ. ಆ ಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಧನಸ್ಥಾನದಲ್ಲಿ ಆಗಿದ್ದಕ್ಕೋಸ್ಕರವಾಗಿ ವಿಶೇಷವಾಗಿ ಮ್ಯಾಜಿಕ್ ಆಗತ್ತೆ. ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗತ್ತೆ, ಖುಷಿ ಆಗತ್ತೆ. ಯಾರೋ ನಿಮಗೆ ಬೇಕಾದವರು ಬೇಡದವರು ಯಾರೋ ನಿಮಗೆ ಸಹಾಯ ಮಾಡ್ತಾರೆ. ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ, ಯಾರೋ ಒಂದು ಮದುವೆಗೆ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕೆ ವಿಚಾರ ಮಾಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಈಗ 2ನೇ ಮನೆಯಲ್ಲಿ ಈಗ ಗ್ರಹ ಯೋಗಗಳಿದ್ದಕ್ಕೋಸ್ಕರವಾಗಿ ಇದೆ ಅಂತ ಹೇಳ್ತಾನೆ. ಮತ್ತೆ ಈ ಗುರುಬಲ ಇಲ್ವಲ್ಲ ಅಂತ ಯೋಚನೆ ಮಾಡಬಹುದು. ಅದು ಗುರುಬಲ ಇಲ್ಲ. ಆದ್ರೆ ಹುಡುಗ ಆಗಿದ್ರೆ ಹುಡುಗಿ ಗುರುಬಲ ಇದ್ಬಿಟ್ಟು, ಹುಡುಗಿ ಆಗಿದ್ರೆ ವಧು ಆಗಿದ್ರೆ, ಹೆಣ್ಮಗು ಆಗಿದ್ರೆ ಹುಡುಗನಿಗೆ ಗುರುಬಲ ಇದ್ದು ಮದುವೆ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಗುರುಬಲ ಇದ್ದೇ ಮದುವೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ವಿವಾಹ ಕಾರ್ಯಗಳನ್ನ ನೋಡ್ತಕ್ಕಂಥದ್ದು ಸಪ್ತಮದಲ್ಲಿ ಹುಡುಗನಿಗಾಗಿ, ಮತ್ತೆ ಅಷ್ಟಮದಲ್ಲಿ ಹೆಣ್ಮಕ್ಳಿಗೆ ನೋಡ್ತೀವಿ, ವಧುಗಳಿಗೆ ನೋಡ್ತೀವಿ, ವಧುಗೆ ನೋಡ್ತಕ್ಕಂಥದ್ದು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿಚಾರ ತೆಗೆದುಕೊಂಡು ಹೋದಾಗ ಗ್ರಹಯೋಗಗಳಿದ್ದಾಗ ಆ ರೀತಿ ಆಗ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಗುರುಬಲ ಅಂತ ಹೇಳ್ತಕ್ಕಂಥ ವಿಷಯವನ್ನು ಮತ್ತೆ ಮುಂದಿನ ದಿನದಲ್ಲಿ ತೆಗೆದುಕೊಂಡು ಬರ್ತೇನೆ. ಅವಾಗ ನೋಡಿ ಆ ಎಪಿಸೋಡಲ್ಲಿ ನೋಡಿಕೊಂಡು ಆ ಒಂದು ಫಲವನ್ನ, ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನ ನೀವು ಕೂಡ ನೋಡ್ಕೊಂಡು ತಿಳ್ಕೊಳ್ಳೋ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರ ಯಾರ್ಯಾರು ಕುಂಭರಾಶಿಯ ಜನನಾಗಿದ್ದೀರೋ ಅವರೆಲ್ಲರಿಗೂ ಕೂಡ ಮ್ಯಾಜಿಕ್ ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆದ್ರೆ ಒಂದು ಮಾತು ಮಾತ್ರ ಯೋಚನೆ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ದಂಗೆ ಹೋಗಿ ಯಾವ್ದಾದ್ರು ಒಂದು ಹತ್ತಲಿರ್ತಕ್ಕಂಥ ಗಣೇಶ ದೇವಸ್ಥಾನ ಅಥವಾ ಈ ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳು ಮತ್ತು ಎಳ್ಳೆಣ್ಣೆ, ಕಪ್ಪು ವಸ್ತ್ರ, ಕುಂಬಳಕಾಯಿಯನ್ನು ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು. ಎಳ್ಳಿನ ಎಣ್ಣೆ ಹಾಗೂ ಕುಂಬಳಕಾಯಿ, ಕಪ್ಪು ವಸ್ತ್ರ ಇದಿಷ್ಟನ್ನು ದಾನ ಕೊಟ್ರೆ ನಿಮ್ಮ ಬರುವ ಒಂದು ವಿಶ್ವಾವಸು ನಾಮ ಸಂವತ್ಸರದಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಖುಷಿ ಕೊಡ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದ್ಬಿಟ್ಟು 3. ವಸ್ತ್ರ ಶುಭ ವರ್ಣ ಬಂದ್ಬಿಟ್ಟು ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣ ಅಂತ ಹೇಳ್ತಕ್ಕಂಥ ನೀಲಿ ಬಣ್ಣದ ಯಾವುದೋ ವಸ್ತ್ರವನ್ನು ಹಾಕೊಂಡು ಕೆಲಸಕ್ಕೆ ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಮೀನರಾಶಿಯವರಿಗೆ ಜನ್ಮದಲ್ಲೇ ಚತುರ್ಗ್ರಹ ಯೋಗ, ಪಂಚಗ್ರಹ ಯೋಗ, ಷಡ್ಗ್ರಹ ಯೋಗ ಅಂತೆಲ್ಲ ಹೇಳ್ತಾರಲ್ವ, ಅದರಲ್ಲಿ ಷಡ್ಗ್ರಹ ಯೋಗ ಒಂದು ಕೂತ್ಕೊಂಡಿದೆ. ಬರ್ತಕ್ಕಂಥ ಒಂದು ಅಮಾವಾಸ್ಯೆ ದಿವಸದಲ್ಲಿ ಯುಗಾದಿ ವಿಶ್ವಾವಸು ನಾಮ ಸಂವತ್ಸರದ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾಕೆಂದ್ರೆ ಜನ್ಮದಿಂದ 3ನೇ ಮನೆಯಲ್ಲಿ ಗುರು ಇದ್ದಾನೆ. ಹಾಗೆ ಇರ್ತಕ್ಕಂಥ ಒಂದು ನಿಮ್ಮ ದಶಾಬಲಗಳನ್ನು ನೋಡ್ಕೊಂಡು ಬೇಕಾಗತ್ತೆ.
ಮೀನ ರಾಶಿ ಅಂತ ಹೇಳಿದ ಕೂಡಲೇ ನಮ್ದೆಲ್ಲ ಎಲ್ಲ ರೀತಿ ಚೆನ್ನಾಗಿದೆ ಅಂತಲ್ಲ. ನೀವು 7.5 ಇದೆಯೋ, ಪಂಚಮ ಶನಿ ಇದೆಯೋ, ಅಷ್ಟಮ ಶನಿ ಇದೆಯೋ, ಸಪ್ತ ಸಾರ್ಧಮ ಶನಿ ಇದೆಯೋ ಎಲ್ಲ ನೋಡ್ಕೋಬೇಕು. ಎಲ್ಲ ನಾವು ಒಂದೊಂದು ಎಲ್ಲದನ್ನು ಕೂಡ ನಾವು ಮೀಡಿಯಾದಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಯೂಟ್ಯೂಬಲ್ಲಿ ಚಾನಲ್ ಮಾಡ್ಕೊಂಡು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಜಾತಕವನ್ನು ನೀವು ಪರಿಶೀಲನೆ ಮಾಡಿಕೊಂಡು ಈ ಒಂದು ಕೊಡ್ತಕ್ಕಂಥ ಒಂದು ರೆಮಿಡಿಯನ್ನು, ಯಾವುದೋ ಒಂದು ಪರಿಹಾರ ಇರುತ್ತೆ ಅದನ್ನು ನೋಡಿಕೊಂಡು ಮಾಡ್ಕೊಂಡು ಹೋಗಿ. ಆದರೆ ಅದೇ ಎಲ್ಲ ಆಗತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋಗೋದಲ್ಲ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ಯಾವ ರೀತಿಯಾದ ಫಲ ಇರುತ್ತೆ ಅಂತ ಮೊದಲು ನೋಡ್ಕೊಳ್ಳಿ. ಸಂಪೂರ್ಣವಾಗಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಈಗ ಮೀನರಾಶಿಯವರು ಎಲ್ಲ ರೀತಿಯಲ್ಲಿ ಚತುರ್ಥ ಭಾವದಲ್ಲಿ ಕುಜ ಆಗಿದ್ದಕ್ಕೋಸ್ಕರವಾಗಿ, ಮತ್ತು ಸಪ್ತಮದಲ್ಲಿ ಕೇತು ಆಗಿದ್ದಾನೆ, ಜನ್ಮದಲ್ಲಿ ರಾಹು ಆಗಿದ್ದಾನೆ, ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು. ಸಪ್ತಮದಲ್ಲಿ ಕೇತು ಇದ್ದಾನೆ, ಮತ್ತೆ ಈಗ ಇರ್ತಕ್ಕಂಥ ಒಂದು ಯಾರು ಈಗ ಇರ್ತಕ್ಕಂಥ ಒಂದು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದಾಗಿದ್ದು, ಹಾಗೆ ಮೀನ ರಾಶಿಯಲ್ಲಿ ಈಗ ಸದ್ಯದಲ್ಲಿ ಜನನ ಆಗಿರ್ತಕ್ಕಂಥವರಿಗೆ ಕಾಳಸರ್ಪ ದೋಷ ಅಂತ ಕೂಡ ಇದೆ. ಅದಿದ್ರೂ ಕೂಡ ಯೋಗವಾಗಿ ಪರಿವರ್ತನೆ ಆಗ್ಬಿಟ್ಟು ನಿಮ್ಗೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಎಲ್ಲವೂ ಕೂಡ ಏನಂದ್ರೆ ಯುಗಾದಿಯ ಹಬ್ಬದ ಅಮಾವಾಸ್ಯೆಯ ದಿವಸದಲ್ಲಿ ಕೆಲವೊಂದು ದಾನ ಧರ್ಮಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ವರ್ಷ ಪೂರ್ತಿಯಾಗಿ ಒಳ್ಳೇದಂತ ನಾವು ಪಡಿಬೋದು ಅಂತ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ನಾವು ವರ್ಷ ಪೂರ್ತಿಯಾಗಿ ಇರಬೇಕಾದ್ರೆ ಅಮಾವಾಸ್ಯೆ ದಿವಸದಲ್ಲಿ, ಪಾಡ್ಯಮಿ ದಿವಸದಲ್ಲಿ, ಅಮಾವಾಸ್ಯೆಯ ದಿನದ ನೆಕ್ಸ್ಟ್ ದಿವಸ ಪಾಡ್ಯಮಿಯನ್ನು ವೃದ್ಧಿ ಪಾಡ್ಯಮಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವೃದ್ಧಿ ಆಗ್ತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಶುಭವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿ ನಡ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಹಾಗೆ ಯಾರು ಮೀನರಾಶಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಅರಿಶಿಣದ ಬಣ್ಣವನ್ನು ಹಾಕ್ಕೊಂಡು, ಬಣ್ಣದ ಬಟ್ಟೆಯನ್ನು ಧರಿಸ್ಕೊಳ್ಳಿ. ಆ ಹಬ್ಬದ ದಿವಸ ಆಗಿರ್ಬೋದು ಅಥವಾ ಅಮಾವಾಸ್ಯೆ ದಿವಸ ಅರಿಶಿಣ ಬಣ್ಣ ಧರಿಸ್ಕೊಂಡು ಹೋಗ್ಬಿಟ್ಟು ಕಡಲೆಕಾಳನ್ನು ಈಶ್ವರ ದೇವಸ್ಥಾನ, ಮಹಾಗಣಪತಿ ದೇವಸ್ಥಾನ ಅಥವಾ ಶನೇಶ್ವರ ದೇವಸ್ಥಾನದಲ್ಲಿ ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹಾಗೆ ಮಹಾಗಣಪತಿಗೆ ಎಲ್ಲರೂ ಕೂಡ ಬೆಲ್ಲದ ದೀಪವನ್ನು ಹಚ್ಚೋದನ್ನು ಮರಿಬೇಡಿ. ಬೆಲ್ಲ ದೀಪ ಹಚ್ಚೋದ್ರಿಂದ ಯುಗಾದಿಯ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು. ಯುಗಾದಿ ಅಮಾವಾಸ್ಯೆಯಲ್ಲಿ ಬರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡ್ಕೊಂಡು ಹೋಗೋದು ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಎಲ್ಲ ರೀತಿಯಾದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಓಂ. ಎಲ್ಲವರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ. ನೋಡಿ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಪಡಿಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶಯ.